ಅದಾಗ್ತಿದ್ದಂಗೆ ಆಫ್ಟರ್ ಪಾರ್ಟಿ ಸುದೀಪ್ ಸರ್ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾಯಿದ್ವಿ. ನಾನು ಫೋಟೋ ಹೊಡ್ಸ್ಕೊಂಡಿಲ್ಲ, ಹಂಗೆ ಅಂದ್ಬಿಟ್ಟು ನಾನು ಮನೇಲಿ ಇಲ್ಲ ಅಂತಲ್ಲ, ನಾನು ಇದ್ದೆ, ಪಾರ್ಟಿಲಿದ್ದೆ. ಅವರು ವರ್ಕರ್ ಚಿಕನ್ ತೊಗೊಂಡು ಬರ್ತಾರೆ. ಸುದೀಪ್ ಸರ್ ಹೇಳ್ತಾರೆ, ಈ ಚಿಕನ್ ಎಲ್ಲ ಅವ್ರು ತಿನ್ನಲ್ಲ, ಅವ್ರು ITC ಗಾರ್ಡನಿಂದ ತರಿಸ್ಬೇಕು, ಇದೆಲ್ಲ ಮುಟ್ಟಲ್ಲ ಅವರು ಅಂತಾರೆ. ನಾನು ಹೇಳ್ತೀನಿ, ಸರ್ ಫುಟ್ಪಾತಿಂದ ತರಿಸಿ ಸರ್, ಅದನ್ನು ನಿಮ್ಮ ಮನೆ ನೆಲದ ಮೇಲೆ ಬಿಸಾಕಿ ಸರ್, ಧೂಳು ತೆಗಿಯಲ್ಲ ಸರ್, ಹಂಗೆ ಎತ್ಕೊಂಡು ಕೊಡುವುದೇ ತಿಂತೀನಿ ಸರ್ ಅಂದೆ. ಅಯ್ಯೋ ನಾವು ಡೌನ್ ಟು ಅರ್ತ್ ಇದೀವಪ್ಪ ಅಂದರು. ಆಮೇಲೆ ಸಪ್ರೇಟಾಗಿ ಸಿಗು, ನೀನು ಅರ್ಥ ಮಾಡ್ಕೊಳ್ಳೋದೇ ನಂಗೆ ಕಷ್ಟ ಆಗ್ತಾಯಿದೆ ಅಂದರು. ಆ ಲೆಕ್ಕಕ್ಕೆ ಏನು ಹೇಳಿದ್ರು ಟಾಂಗ್ ಕೊಡ್ತೀನಿ ಅಂತ. ಒಳಗಡೆ ಅಂತೂ ತುಂಬ ಟಾಂಗ್ ಎಲ್ಲ ಏನೇನೇನೇನೋ ಆಯಿತು, ಅದೆಲ್ಲ ಇಲ್ಲಿ ಹೇಳೋಂಗಿಲ್ಲ, ಅದು ಬ್ಯಾಕ್ ಕ್ಯಾಮ್ರಲ್ಲಿ ಹೇಳ್ಬೋದಷ್ಟೇ. ಓಕೆ, ಇವಾಗ ನೀವು ಹಾಕಿರೋ ಗ್ಲಾಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಎಷ್ಟು ಕಾಸ್ಟ್ ಅಂತ? ಈ ಶರ್ಟು ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಇವತ್ತು ನಾನು ಶರ್ಟ್ ಹಾಕಿದ್ದೀನಲ್ಲ, ನೆನ್ನೆ ಒಂದು ಫಂಕ್ಷನಲ್ಲಿ ಹಾಕ್ಬಿಟ್ಟಿದ್ದೆ, ಇವತ್ತು ಅದನ್ನೇ ತಿರ್ಗಾ ಹಾಕ್ಕೊಂಡು ಬಂದಿದ್ದೀನಿ. ಈ ಶರ್ಟು ನೆನ್ನೆ ಡೇಟ್ಗಿನ್ನ ಹಿಂದೆ ಯಾವ್ದಾರ ಒಬ್ಬ ಮನುಷ್ಯನ ಬಾಡಿ ಮೇಲೆ ಇರೋ ಫೋಟೋ ಹಳೆ ಡೇಟಲ್ಲಿ ತೋರಿಸಿದ್ರೆ ಸೇಮ್ ಶರ್ಟು ಗಿಫ್ಟಾಗಿ ಫ್ರೀ ಕೊಡ್ತೀನಿ. ಇದು ಒಂದು ಹೊಸ ಬ್ರ್ಯಾಂಡು, ಇದು ನಾನೇ ಬೋಣಿ ಮಾಡಿರೋದು, ಅದು ನನಗೆ ಫ್ರೀಯಾಗಿ ಬಂದಿದೆ. ಅದು ಕಾಸ್ಟ್ಲಿದು, ಆದರೆ ನನಗೆ ಕೊಲಾಬ್ರೇಷನಲ್ಲಿ ನನಗೆ ಫ್ರೀಯಾಗಿ ಬಂದಿದೆ. ಲೂಯಿ ವಿಟಿನ್ ಅದು ಹೇಳೋಕ್ಕೂ ಬರಲ್ಲ, LV ನಮ್ಗೆ ಇಂಗ್ಲೀಷ್ ಬರಲ್ಲ. ಸರ್, ಈಗ ಇದೆಲ್ಲ ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗುತ್ತಾ ಹೇಗೆ ಅಂತ? ನ್ಯಾಷನಲ್ ಮಾರ್ಕೆಟಲ್ಲಿ ಈ ಕ್ವಾಲಿಟಿ ತೋರಿಸಿ. ಈಗ ಇನ್ನೊಂದು ಇದಕ್ಕೂ ಹೇಳ್ಬಿಡ್ತೀನಿ, ಒಂದು ಸ್ಯಾಂಪಲ್ ವೀಡಿಯೋನು ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ಯಶ್ ಸರ್ ಇಲ್ಲಿ ಆನೆ ಪ್ರಿಂಟ್ ಇರೋದು ಒಂದು ಶರ್ಟ್ ಹಾಕಿದ್ದಾರೆ. ಯಾರೋ ಒಬ್ಬ ಅವನ ಅಂಗಡೀಲಿ 699ಗೆ ಸಿಗುತ್ತೆ ಅಂತ ಹಾಕಿದ್ದಾನೆ, 700 ರೂಪಾಯಿಗೆ ಸಿಗುತ್ತೆ ಅಂತ ಹಾಕಿದ್ದಾನೆ. ಯಶ್ ಸರ್ 700 ರೂಪಾಯಿ ಶರ್ಟ್ ಹಾಕ್ತಾರಾ? ನಿಮಗೆ ಬಿಟ್ಟಿದ್ದು ಕ್ವಶನ್ ಮಾರ್ಕು. ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಇಲ್ಲೇ ಇದೆ. ಅದರಲ್ಲೂ ಡೂಪ್ಲಿಕೇಟ್ ಮಾಡ್ತಾರೆ, ಅದು ಸಿಗುತ್ತೆ 300-400 ರೂಪಾಯಿ, ಸೆಕೆಂಡು ಥರ್ಡು ಎಲ್ಲ ಬರುತ್ತೆ. ಫಸ್ಟ್ ಕ್ವಾಲಿಟಿ ತೊಗೊಳ್ಳೋರು ಫಸ್ಟ್ ಕ್ವಾಲಿಟಿ ತೊಗೊಳ್ತಾರೆ, ಆ ಬಜೆಟ್ ಇಲ್ದಿದ್ದವ್ರು ಲೋ ಬಜೆಟ್ಗೂ ಹೋಗ್ತಾರೆ. ಆದರೆ ನಾನು ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದರೆ ಅವ್ರ ಅಪ್ಪನ ದುಡ್ಡಲ್ಲಿ ನಾನು ತೊಗೊಂಡಿಲ್ಲ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ. ಅದಾಗ್ತಿದ್ದಂಗೆ ಆಫ್ಟರ್ ಪಾರ್ಟಿ ಸುದೀಪ್ ಸರ್ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲರೂ ಪಾರ್ಟಿ ಮಾಡ್ತಾಯಿದ್ವಿ. ನಾನು ಫೋಟೋ ಹೊಡ್ಸ್ಕೊಂಡಿಲ್ಲ, ಹಂಗೆ ಅಂದ್ಬಿಟ್ಟು ನಾನು ಮನೇಲಿ ಇಲ್ಲ ಅಂತಲ್ಲ, ನಾನು ಇದ್ದೆ, ಪಾರ್ಟಿಲಿದ್ದೆ. ಅವರು ವರ್ಕರ್ ಚಿಕನ್ ತೊಗೊಂಡು ಬರ್ತಾರೆ. ಸುದೀಪ್ ಸರ್ ಹೇಳ್ತಾರೆ, ಈ ಚಿಕನ್ ಎಲ್ಲ ಅವ್ರು ತಿನ್ನಲ್ಲ, ಅವ್ರು ITC ಗಾರ್ಡನಿಂದ ತರಿಸ್ಬೇಕು, ಇದೆಲ್ಲ ಮುಟ್ಟಲ್ಲ ಅವರು ಅಂತಾರೆ. ನಾನು ಹೇಳ್ತೀನಿ, ಸರ್ ಫುಟ್ಪಾತಿಂದ ತರಿಸಿ ಸರ್, ಅದನ್ನು ನಿಮ್ಮ ಮನೆ ನೆಲದ ಮೇಲೆ ಬಿಸಾಕಿ ಸರ್, ಧೂಳು ತೆಗಿಯಲ್ಲ ಸರ್, ಹಂಗೆ ಎತ್ಕೊಂಡು ಕೊಡುವುದೇ ತಿಂತೀನಿ ಸರ್ ಅಂದೆ. ಅಯ್ಯೋ ನಾವು ಡೌನ್ ಟು ಅರ್ತ್ ಇದೀವಪ್ಪ ಅಂದರು. ಆಮೇಲೆ ಸಪ್ರೇಟಾಗಿ ಸಿಗು, ನೀನು ಅರ್ಥ ಮಾಡ್ಕೊಳ್ಳೋದೇ ನಂಗೆ ಕಷ್ಟ ಆಗ್ತಾಯಿದೆ ಅಂದರು. ಆ ಲೆಕ್ಕಕ್ಕೆ ಏನು ಹೇಳಿದ್ರು ಟಾಂಗ್ ಕೊಡ್ತೀನಿ ಅಂತ. ಒಳಗಡೆ ಅಂತೂ ತುಂಬ ಟಾಂಗ್ ಎಲ್ಲ ಏನೇನೇನೇನೋ ಆಯಿತು, ಅದೆಲ್ಲ ಇಲ್ಲಿ ಹೇಳೋಂಗಿಲ್ಲ, ಅದು ಬ್ಯಾಕ್ ಕ್ಯಾಮ್ರಲ್ಲಿ ಹೇಳ್ಬೋದಷ್ಟೇ. ಓಕೆ, ಇವಾಗ ನೀವು ಹಾಕಿರೋ ಗ್ಲಾಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಎಷ್ಟು ಕಾಸ್ಟ್ ಅಂತ? ಈ ಶರ್ಟು ನಾನು ಇದನ್ನು ಚಾಲೆಂಜ್ ಮಾಡ್ತೀನಿ. ಇವತ್ತು ನಾನು ಶರ್ಟ್ ಹಾಕಿದ್ದೀನಲ್ಲ, ನೆನ್ನೆ ಒಂದು ಫಂಕ್ಷನಲ್ಲಿ ಹಾಕ್ಬಿಟ್ಟಿದ್ದೆ, ಇವತ್ತು ಅದನ್ನೇ ತಿರ್ಗಾ ಹಾಕ್ಕೊಂಡು ಬಂದಿದ್ದೀನಿ. ಈ ಶರ್ಟು ನೆನ್ನೆ ಡೇಟ್ಗಿನ್ನ ಹಿಂದೆ ಯಾವ್ದಾರ ಒಬ್ಬ ಮನುಷ್ಯನ ಬಾಡಿ ಮೇಲೆ ಇರೋ ಫೋಟೋ ಹಳೆ ಡೇಟಲ್ಲಿ ತೋರಿಸಿದ್ರೆ ಸೇಮ್ ಶರ್ಟು ಗಿಫ್ಟಾಗಿ ಫ್ರೀ ಕೊಡ್ತೀನಿ. ಇದು ಒಂದು ಹೊಸ ಬ್ರ್ಯಾಂಡು, ಇದು ನಾನೇ ಬೋಣಿ ಮಾಡಿರೋದು, ಅದು ನನಗೆ ಫ್ರೀಯಾಗಿ ಬಂದಿದೆ. ಅದು ಕಾಸ್ಟ್ಲಿದು, ಆದರೆ ನನಗೆ ಕೊಲಾಬ್ರೇಷನಲ್ಲಿ ನನಗೆ ಫ್ರೀಯಾಗಿ ಬಂದಿದೆ. ಲೂಯಿ ವಿಟಿನ್ ಅದು ಹೇಳೋಕ್ಕೂ ಬರಲ್ಲ, LV ನಮ್ಗೆ ಇಂಗ್ಲೀಷ್ ಬರಲ್ಲ. ಸರ್, ಈಗ ಇದೆಲ್ಲ ನ್ಯಾಷನಲ್ ಮಾರ್ಕೆಟಲ್ಲಿ ಸಿಗುತ್ತಾ ಹೇಗೆ ಅಂತ? ನ್ಯಾಷನಲ್ ಮಾರ್ಕೆಟಲ್ಲಿ ಈ ಕ್ವಾಲಿಟಿ ತೋರಿಸಿ. ಈಗ ಇನ್ನೊಂದು ಇದಕ್ಕೂ ಹೇಳ್ಬಿಡ್ತೀನಿ, ಒಂದು ಸ್ಯಾಂಪಲ್ ವೀಡಿಯೋನು ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ಯಶ್ ಸರ್ ಇಲ್ಲಿ ಆನೆ ಪ್ರಿಂಟ್ ಇರೋದು ಒಂದು ಶರ್ಟ್ ಹಾಕಿದ್ದಾರೆ. ಯಾರೋ ಒಬ್ಬ ಅವನ ಅಂಗಡೀಲಿ 699ಗೆ ಸಿಗುತ್ತೆ ಅಂತ ಹಾಕಿದ್ದಾನೆ, 700 ರೂಪಾಯಿಗೆ ಸಿಗುತ್ತೆ ಅಂತ ಹಾಕಿದ್ದಾನೆ. ಯಶ್ ಸರ್ 700 ರೂಪಾಯಿ ಶರ್ಟ್ ಹಾಕ್ತಾರಾ? ನಿಮಗೆ ಬಿಟ್ಟಿದ್ದು ಕ್ವಶನ್ ಮಾರ್ಕು. ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ಇಲ್ಲೇ ಇದೆ. ಅದರಲ್ಲೂ ಡೂಪ್ಲಿಕೇಟ್ ಮಾಡ್ತಾರೆ, ಅದು ಸಿಗುತ್ತೆ 300-400 ರೂಪಾಯಿ, ಸೆಕೆಂಡು ಥರ್ಡು ಎಲ್ಲ ಬರುತ್ತೆ. ಫಸ್ಟ್ ಕ್ವಾಲಿಟಿ ತೊಗೊಳ್ಳೋರು ಫಸ್ಟ್ ಕ್ವಾಲಿಟಿ ತೊಗೊಳ್ತಾರೆ, ಆ ಬಜೆಟ್ ಇಲ್ದಿದ್ದವ್ರು ಲೋ ಬಜೆಟ್ಗೂ ಹೋಗ್ತಾರೆ. ಆದರೆ ನಾನು ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಅವ್ರಿಗಿಲ್ಲ, ಯಾಕಂದರೆ ಅವ್ರ ಅಪ್ಪನ ದುಡ್ಡಲ್ಲಿ ನಾನು ತೊಗೊಂಡಿಲ್ಲ, ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ.